ಪುನರುತ್ಥಾನ ಹೊಂದಿರುವ ಮಹಿಮಾ ಸ್ವರೂಪನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಪ್ರಕಟಣೆ ಪುಸ್ತಕದಲ್ಲಿ ಏಸು ಎಂಬ ಶೀರ್ಷಿಕೆಯಲ್ಲಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 13-14 ವಚನಗಳು. ಪ್ರಕಟಣೆ 1ನೇ ಅಧ್ಯಾಯ 13-14 ವಚನಗಳು. ತಿರುಗಿದಾಗ 7 ಚಿನ್ನದ ದೀಪಸ್ತಂಭಗಳನ್ನು, ಆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯಕುಮಾರನಂತೆ ಇರುವವನನ್ನು ಕಂಡೆನು. ಆತನು ನಿಲುವಂಗಿಯನ್ನು ತೊಟ್ಟು ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದನು. ಆತನ ತಲೆಯ ಕೂದಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳ್ಳಗಿತ್ತು. ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೂ. ಈ ವಾಕ್ಯಗಳನ್ನ ಗ್ರಹಿಸಲಿಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಇದನ್ನು ವಿಶೇಷವಾಗಿ ವಿವರಿಸಲಿ. ಯೇಸುವಿಗೆ ಅತಿ ಆಪ್ತನಾಗಿದ್ದಂಥ ಶಿಷ್ಯ ಯೋಹಾನ, ಈತನು ಎಲ್ಲ ಶಿಷ್ಯರ ಪೈಕಿ ಅಥವಾ 12 ಅಪೊಸ್ತಲರ ಪೈಕಿ ಯೇಸು ಕ್ರಿಸ್ತನ ಎದೆಗೆ ಒರಗುವಷ್ಟು ಆಪ್ತನಾಗಿದ್ದ. ಹಾಗಾಗಿ ಯೋಹಾನ ಸುವಾರ್ತೆಯಲ್ಲಿ ಆತನ ಕುರಿತಾಗಿ ಹೀಗೆ ಬರ್ತದೆ, ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯ. ಯೇಸುವಿಗೆ ಅಷ್ಟೊಂದು ಆಪ್ತನಾಗಿದ್ದಂಥ ಶಿಷ್ಯನು ಈತನಾಗಿದ್ದ. ಯೇಸುವಿನೊಂದಿಗೆ ಬಹಳ ನಿಕಟವಾಗಿ ಒಂದು ಸಂಬಂಧವನ್ನು ಇಟ್ಟುಕೊಂಡಿದ್ದವನು. ಆದರೆ ಈ ಪ್ರಕಟಣೆ ಪುಸ್ತಕದ ಈ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ತನ್ನ ಪ್ರಕಟಣೆಯನ್ನು ಆತನಿಗೆ ಕೊಡಲಿಕ್ಕೆ ಆರಂಭಿಸಿದಂಥ ಈ ಭಾಗದಲ್ಲಿ ಆತನಿಗೆ ಅನೇಕ ದರ್ಶನಗಳಾಗ್ತದೆ. ಅದರಲ್ಲಿ ಆತನು ಯೇಸು ಕ್ರಿಸ್ತನನ್ನು ನೋಡಿದ ದರ್ಶನವನ್ನು ಆತನೀಗ 10ನೇ ವಚನದಿಂದ 1ನೇ ಅಧ್ಯಾಯದ 10ನೇ ವಚನದಿಂದ ಆರಂಭಿಸ್ತಾನೆ. ಅದರಲ್ಲಿ ಆತನ ಹಿಂದುಗಡೆಯಿಂದ ಆತನಿಗೆ ಒಂದು ತುತ್ತೂರಿ ಶಬ್ದದಂಥ ಒಂದು ಧ್ವನಿ ಕೇಳಿಸ್ತದೆ. ಆ ಮಹಾಶಬ್ದ ಆತನೊಂದಿಗೆ ಮಾತನಾಡ್ತದೆ. 7 ಸಭೆಗಳಿಗೆ, ಎಫೆಸಸ್, ಸ್ಮುರ್ನ, ಪೆರ್ಗಮ, ತುವತೈರ, ಸಾರ್ದಿಸ್, ಫಿಲಡೆಲ್ಫಿಯಾ, ಲವದೋಕಿಯಾ ಎಂಬ ಆಸ್ಯಸೀಮೆಯ 7 ಸಭೆಗಳಿಗೆ ದೇವರೀಗ ಪತ್ರವನ್ನು ಬರೀಲಿಕ್ಕೆ ಹೇಳ್ತಾನೆ. ಆಗ ಯೋಹಾನ ತನ್ನೊಂದಿಗೆ ಮಾತನಾಡುವಂಥ ಈ ಧ್ವನಿ ಯಾರದು ಎಂಬುದಾಗಿ ಹಿಂದಕ್ಕೆ ತಿರುಗುವಾಗ ಆತನು ಯೇಸು ಕ್ರಿಸ್ತನ ಒಂದು ಮಹಿಮಾ ಸ್ವರೂಪವನ್ನು ಆತನು ಕಾಣ್ತಾನೆ. ಯೇಸುವನ್ನ ಕಂಡ ಕೂಡಲೇ ನಾವಿಲ್ಲಿ ಓದ್ತೇವೆ 17ನೇ ವಚನದಲ್ಲಿ, ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಯೇಸುವಿಗೆ ಅತಿ ಹತ್ತಿರದಲ್ಲಿ ಆತನ ಎದೆಗೆ ಒರಗಿಕೊಳ್ಳುವಷ್ಟು ಯೇಸುವಿಗೆ ನಿಕಟನಾಗಿದ್ದ ಈ ಯೋಹಾನನು ಈಗ ಪುನರುತ್ಥಾನ ಹೊಂದಿರುವ, ಮಹಿಮಾ ಪದವಿಯಲ್ಲಿರುವ, ಸರ್ವಾಧಿಕಾರವನ್ನು ಹೊಂದಿರುವ ಯೇಸುವನ್ನು ಕಂಡಾಗ ಆತನ ಮಹಿಮೆಯನ್ನು ತಾಳಲಾರದೆ ಈತನು ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದು ಬಿಡ್ತಾನೆ. ಹಾಗಾದರೆ ಆತನ ಕುರಿತಾದ ವಿವರಣೆಗಳನ್ನ ನಾವು ಇಲ್ಲಿ 13ನೇ ವಚನದಿಂದ 17ನೇ ವಚನದ ತನಕ ನಾವು ನೋಡ್ತಾ ಬರ್ತೇವೆ. ಅದರಲ್ಲಿ ಈ ದಿನ ನಾವು 13-14 2 ವಚನಗಳನ್ನ ನಾವು ಧ್ಯಾನಿಸ್ತೇವೆ. ಇಲ್ಲಿ ದೀಪಸ್ತಂಭಗಳು ಎಂಬಂಥ ಮಾತನ್ನು ನಾವು ಓದ್ತೇವೆ. ತಿರುಗಿದಾಗ 7 ಚಿನ್ನದ ದೀಪಸ್ತಂಭಗಳು. ಆ ದೀಪಸ್ತಂಭಗಳು ಏನೆಂಬುದನ್ನು 20ನೇ ವಚನದ ಕೊನೆಯ ಭಾಗದಲ್ಲಿ ಹೇಳ್ತದೆ. ಆ 7 ದೀಪಸ್ತಂಭಗಳು ಅಂದರೆ ಆ 7 ಸಭೆಗಳು. ಹಾಗಾದರೆ ಯೇಸು ಕ್ರಿಸ್ತನ ಸಭೆಯ ನಡುವೆ ಆತನು ಚಲಿಸುತ್ತಿದ್ದಾನೆ. ಆ 7 ಚಿನ್ನದ ದೀಪಸ್ತಂಭಗಳನ್ನು, ಆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯಕುಮಾರನಂತೆ ಇರುವವನನ್ನು ಕಂಡೆನು. ಆತನನ್ನು ಕಂಡಾಗ ಆತನು ಕಾಣುವಂಥ ಮೊಟ್ಟ ಮೊದಲನೆಯ ಸಂಗತಿ, ಆತನು ನಿಲುವಂಗಿಯನ್ನು ತೊಟ್ಟಿದ್ದ ಮತ್ತು ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದ. ಹಾಗಾದರೆ ಇದು ಯೇಸು ಕ್ರಿಸ್ತನನ್ನ ಯಾವ ವಿಧದಲ್ಲಿ ಇದು ಸೂಚಿಸ್ತದೆ? ಇದೊಂದು ಪ್ರಾಮುಖ್ಯವಾದ ವಿಷಯ. ಮನುಷ್ಯ ಕುಮಾರನಂತೆ ಕಾಣುವಂಥ ಈತನು ಯಾರು? ಇದರ ಕುರಿತಾದ ಒಂದು ಅದ್ಭುತವಾದ ವಿವರಣೆ ದಾನಿಯೇಲನು ಆತನು ಬರೀತಾನೆ. 7ನೇ ಅಧ್ಯಾಯದಲ್ಲಿ ಆತನಿಗೆ ಆದಂಥ ಒಂದು ದರ್ಶನದಲ್ಲಿ, ಕನಸಿನಲ್ಲಿ ಆತನು ಆ 13ನೇ ವಚನ 7:13 ಆತನು ಹೇಳ್ತಾನೆ, ನಾನು ಕಂಡ ರಾತ್ರಿಯ ಕನಸಿನಲ್ಲಿ ಇಗೋ ಮನುಷ್ಯಕುಮಾರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾವೃದ್ಧನನ್ನು ಸಮೀಪಿಸಿದನು. ಅನಾದಿ ಕಾಲದ ದೇವರನ್ನ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಆತನ ರಕ್ಷಣಾ ಕಾರ್ಯವನ್ನು ಪೂರೈಸಿ ಆತನು ತಿರುಗಿ ಮಹಿಮಾ ಪದವಿಗೆ ಆತನು ಎತ್ತಲ್ಪಡ್ತಾನಲ್ಲ, ಆ ದೃಶ್ಯವನ್ನು ದಾನಿಯೇಲನು ಮೊದಲೇ ಕಂಡು ಆತನು ಇದನ್ನು ಬರೀತಾನೆ. ಹಾಗಾದರೆ ಈ ಮನುಷ್ಯಕುಮಾರನು ಮತ್ತು ಇಲ್ಲಿ ಪ್ರಕಟಣೆ 1ನೇ ಅಧ್ಯಾಯದಲ್ಲಿ ಕಾಣುವಂಥ ಮನುಷ್ಯಕುಮಾರನು 2 ಯೇಸು ಕ್ರಿಸ್ತನೇ. ಕ್ರಿಸ್ತನ ಕುರಿತಾದ, ಮೆಸ್ಸಿನ ಕುರಿತಾದ ಪ್ರಕಟಣೆಗಳು. ಈಗ 14ನೇ ವಚನಕ್ಕೆ ಬರುವಾಗ 13ನೇ ವಚನದ ಕೊನೆ ಭಾಗದಿಂದ ಅವನನ್ನು ಆತನ ಸನ್ನಿಧಿಗೆ ತಂದರು. ಈಗ 14ನೇ ವಚನದಲ್ಲಿ ಯೇಸು ಕ್ರಿಸ್ತನಿಗೆ ಯಾವ ಸ್ಥಿತಿಗೆ ಆತನು ತಲುಪ್ತಾನೆ ಅಂತ ಹೇಳಿದ್ರೆ, ಸಕಲ ಜನಾಂಗ ಕುಲಭಾಷೆಗಳವರು ಆತನನ್ನು ಸೇವಿಸಲೆಂದು ಅವನಿಗೆ ದೊರೆತನವು, ಘನತೆಯು, ರಾಜ್ಯವು,
ಕೊಡೋಣವಾದವು. ಅವನ ಆಳಿಕೆಯು ಅಂತ್ಯವಿಲ್ಲದ್ದು, ಶಾಶ್ವತವಾದದ್ದು. ಅವನ ರಾಜ್ಯವು ಎಂದಿಗೂ ಅಳಿಯದು. ಈ ವಿಧದ ಅಧಿಕಾರ ಹೊಂದಿರುವಂಥ ಯೇಸುಕ್ರಿಸ್ತನನ್ನು, ಈ ಮನುಷ್ಯಕುಮಾರನನ್ನು ಈಗ ಯೋಹಾನನು ಕಾಣ್ತಾನೆ. ಈ ಇವನು ನಿಲುವಂಗಿನ ತೊಟ್ಟಿದ್ದಾನೆ. ನಿಲುವಂಗಿ ಬಹುತೇಕ ಅನೇಕ ಸತ್ಯವೇದ ಪಂಡಿತರು ಅವರು ಗ್ರಹಿಸುವಂತೆ ಆತನು ಮಹಾಜಕನಾಗಿದ್ದಾನೆ. ಅದು ಮಹಾಜಕನ ನಿಲುವಂಗಿ. ಇಬ್ರಿಯ ಗ್ರಂಥಕರ್ತನು ಈ ಮಾತನ್ನು ಪದೇ ಪದೇ ಆತನು ಬರಿತಾನೆ, ಅನೇಕ ವಿಧದಲ್ಲಿ ಬರಿತಾನೆ. 4ನೇ ಅಧ್ಯಾಯದ 14ನೇ ವಚನಕ್ಕೆ ಬರುವಾಗ, ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಜಕನು ನಮಗಿರುವುದರಿಂದ, ಶ್ರೇಷ್ಠ ಮಹಾಜಕ ಎಂಬುದಾಗಿ ಹೇಳ್ತಾನೆ. ಇದರ ಕುರಿತು ಅನೇಕ ವಿವರಣೆಗಳು ಪದೇ ಪದೇ ಬರೀತದೆ. 7ನೇ ಅಧ್ಯಾಯದ 26ನೇ ವಚನ ಹೇಳ್ತದೆ, ಇಂಥವನೇ ನಮಗೆ ಬೇಕಾದ ಮಹಾಜಕನು. ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವವನು ಆಗಿರುವನು. ಹಾಗಾದರೆ ನಿಲುವಂಗಿ ತೊಟ್ಟ ಈತನು ಆಕಾಶ ಮಂಡಲಗಳಿಗೆ ಏರಿ ಹೋದ ಶ್ರೇಷ್ಠ ಮಹಾಜಕನಾಗಿದ್ದಾನೆ. ಈತನಿಗೆ ಚಿನ್ನದ ಪಟ್ಟಿ ಕೊಡಲ್ಪಟ್ಟದೆ. ಹಾಗಾದರೆ ಆ ನಿಲುವಂಗಿ, ಚಿನ್ನದ ಪಟ್ಟಿ ಎರಡು ಒಟ್ಟಾಗಿ ಸೇರಿಸಿದರೆ ಒಂದು ಕಡೆ ಆತನು ಮಹಾಜಕನು, ಇನ್ನೊಂದು ಕಡೆ ಆತನು ಅರಸನು, ಶ್ರೇಷ್ಠ ಅರಸನು. ಕಾರಣ ಯೇಸುಕ್ರಿಸ್ತನೇ ಅದನ್ನು ಹೇಳಿಕೊಳ್ತಾನೆ. ಮತ್ತಾಯನು ಬರೆದ ಸುವಾರ್ತೆಯ ಆ ಪರ್ವತ ಪ್ರಸಂಗ ಭಾಗದಲ್ಲಿ ಆಣೆ ಇಡಬಾರದೆನ್ನುವಂಥ ಒಂದು ಬೋಧನೆಯನ್ನು ಮಾಡುವಾಗ 5ನೇ ವಚನದಲ್ಲಿ ಯೇಸುಕ್ರಿಸ್ತನ ಹೇಳ್ತಾನೆ, 35ನೇ ವಚನಕ್ಕೆ ಬರುವಾಗ, ಯೆರೂಸಲೇಮಿನ ಮೇಲೆ ಆಣೆ ಇಡಬೇಡ, ಅದು ಆ ದೊಡ್ಡ ಅರಸನ ಪಟ್ಟಣವಾಗಿದೆ. ಯೇಸುಕ್ರಿಸ್ತನ ದೊಡ್ಡ ಅರಸನು, ಆತನು ರಾಜಾದಿರಾಜನು. ಶಿಲ್ಬೆ ಮೇಲಿರುವಂತಹ ದುಷ್ಕರ್ಮಿಯೊಬ್ಬನು ಯೇಸುವಿಗೆ ಪ್ರಾರ್ಥಿಸುವಾಗ, ನಿನ್ನ ರಾಜ್ಯಾಧಿಕಾರವನ್ನು ಪಡ್ಕೊಂಡು ಬರುವಾಗ ನನ್ನ ಜ್ಞಾಪಕ ಮಾಡಿಕೊ ಎಂಬುದಾಗಿ ಕೇಳಿಕೊಂಡ್ರೆ, ಅವನ ಪ್ರಾರ್ಥನೆ ಎಷ್ಟೋ ಸಾವಿರ ವರ್ಷಗಳನ್ನು ದಾಟಿದ ಪ್ರಾರ್ಥನೆ. ಸಾವಿರ ವರ್ಷಗಳು ದಾಟಿ ಯೇಸು ರಾಜ್ಯಾಧಿಕಾರವನ್ನು ಪಡ್ಕೊಂಡು ಬರುವಂಥ ಆ ಒಂದು ಪ್ರಕಟಣೆಯನ್ನು ಪಡ್ಕೊಂಡು, ದರ್ಶನವನ್ನು ಪಡ್ಕೊಂಡು ಆತನು ಯೇಸುವಿನೊಂದಿಗೆ ಕೇಳಿಕೊಳ್ಳುವಾಗ ಯೇಸು ಹೇಳ್ತಾನೆ, ಈ ದಿನವೇ ನೀನು ನನ್ನ ಸಂಗಡ ಪರದೇಶದಲ್ಲಿ. ನನ್ನನ್ನು ಆಗ ಬರುವಾಗ ನಾನು ಅರಸನಲ್ಲ, ಈ ದಿನವೂ ನಾನು ಅರಸನೆಂಬುದನ್ನು ಆತನು ಹೇಳಿಕೊಳ್ತಾನೆ. ಎಂಥ ಶ್ರೇಷ್ಠವಾದ ಸಂಗತಿ. ಹಾಗಾದರೆ ಆತನು ಮಹಾಜಕನಾಗಿಯೂ ಅರಸನಾಗಿಯೂ ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದವನಾಗಿ ಆತನು ಯೋಹಾನನಿಗೆ ಕಾಣಿಸಿಕೊಳ್ತಾನೆ. 14ನೇ ವಚನಕ್ಕೆ ಬರುವಾಗ, ಆತನ ತಲೆ ಕೂದಲು ಬಿಳಿ, ಅಲ್ಲಿ 2 ಸಂಗತಿ ಬರ್ತದೆ, ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳ್ಳಗಿತ್ತು. ಹಾಗಾದರೆ ಇದನ್ನು ನಾವು ಗಮನಿಸಬೇಕಾಗ್ತದೆ. ಇದು ಯೇಸು ಇಲ್ಲಿ 2 ಸಂಗತಿಗಳನ್ನ ತೋರಿಸ್ತದೆ, ಆ ಬಿಳಿ ಉಣ್ಣೆಯಂತೆಯೂ ಮತ್ತು ಹಿಮದಂತೆ. ಒಂದು ಕಡೆ ಹಿಮ ಎಂಬುದಾಗಿ ಹೇಳುವಾಗ ದೇವರು ಹೇಳ್ತಾನೆ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಅದನ್ನು ಹಿಮದಂತೆ ಬೆಳ್ಳಗೆ ಮಾಡುವನು. ಹಾಗಾದರೆ ಈತನು ಮಹಾಪರಿಶುದ್ಧನಾದ ದೇವರು. ಆತನ ತಲೆ ಕೂದಲು ಅದು ಹಿಮದಂತಿರುವಾಗ ಆತನ ಪರಿಶುದ್ಧತೆಯನ್ನು ತೋರ್ಪಡಿಸ್ತದೆ. ಇನ್ನೊಂದು ಕಡೆ ಬಿಳಿ ಉಣ್ಣೆಯಂತೆ ಎಂಬುದಾಗಿ ಹೇಳುವಾಗ ಈತನು ಅನಾದಿ ದೇವರು. ಇನ್ನು ಕೆಲವು ವ್ಯಾಖ್ಯಾನಗಳ ಪ್ರಕಾರ ಈತನು ಸುಜ್ಞಾನ ಶ್ರೇಷ್ಠನು, ಮಹಾಜ್ಞಾನಿ, ಸರ್ವಜ್ಞಾನಿ. ಹಾಗಾದರೆ ಈತನು ಆ ಪರಿಶುದ್ಧ ಜ್ಞಾನದಿಂದ ಕೂಡಿರುವ, ಸರ್ವ ಜ್ಞಾನಿಯಾಗಿರುವ, ಸುಜ್ಞಾನ ಶ್ರೇಷ್ಠನಾಗಿರುವ ದೇವರು ಆತನು ಆಗ್ತಾನೆ. ಕಾರಣ ಏಷಾಯ ಆತನು ಸ್ಪಷ್ಟವಾಗಿ ಬರೀತಾನೆ, ದೇವರನ್ನು ಆತನು ಸುಜ್ಞಾನ ಶ್ರೇಷ್ಠನು ಎಂಬುದಾಗಿ ಆತನು ಕರೀತಾನೆ. ಆ ವಾಕ್ಯವನ್ನು ಗಮನಿಸೋಣ. ಏಷಾಯ 28ನೇ ಅಧ್ಯಾಯದ 29ನೇ ವಚನದಲ್ಲಿ ಬರೆದದೆ, ಆತನು ದೇವರನ್ನ ಸುಜ್ಞಾನ ಶ್ರೇಷ್ಠನಾಗಿರುವ ಸೇನಾಧೀಶನಾದ ಯೆಹೋವ ಎಂಬುದಾಗಿ ಕರೀತಾನೆ. ಹಾಗಾದರೆ ಆತನ ತಲೆ ಮೇಲಿರುವಂಥ ಆ ಬಿಳಿ ಉಣ್ಣೆ ಅನಾದಿ ದೇವರು ಆತನು. ಕಾರಣ ಆದಿಯಿಂದ ಇರುವ ಆತನು, ಜಗದುತ್ಪತ್ತಿಗೆ ಮೊದಲಿಂದಲೇ ಇರುವ ಆತನು ಸುಜ್ಞಾನ ಶ್ರೇಷ್ಠನು. ಮತ್ತೊಂದು ಕಡೆ ಆತನು ಹಿಮದಂತೆ ಆ ಕೂದಲು ಇರುವಾಗ ಆತನು ಮಹಾಪರಿಶುದ್ಧನು, ಕೊಂಚತ್ತು ಪಾಪದ ಸೋಂಕು ಇಲ್ಲದವನು. ದೇವರಿಗೆ ಸ್ತೋತ್ರ. ಮತ್ತು 14ನೇ ವಚನದಲ್ಲಿ ಯೇಸು ಕ್ರಿಸ್ತನ ಕುರಿತಾದ ಮತ್ತೊಂದು
ಪ್ರಕಟಣೆ ಅದು ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೂ. ಆತನ ಕಣ್ಣುಗಳು ಬೆಂಕಿಯ ಉರಿ. ಕೀರ್ತನೆಗಾರನು ಬರೀತಾನೆ, ನಮ್ಮ ರಹಸ್ಯ ಪಾಪಗಳಲ್ಲಿ ಪ್ರತಿಯೊಂದು ಆತನ ತೇಜೋದೃಷ್ಟಿಗೆ ಮರೆಯಾಗಿಲ್ಲ. ತೇಜೋದೃಷ್ಟಿ ಎಂಬುದಾಗಿ ಹೇಳ್ತಾನೆ. ಇಲ್ಲಿ ಕಣ್ಣುಗಳು ಬೆಂಕಿಯ ಉರಿ ಎಂಬುದಾಗಿ ಹೇಳ್ತಾನೆ. ಕೀರ್ತನೆಗಾರನು ತೇಜೋದೃಷ್ಟಿ ಎಂಬುದಾಗಿ ಹೇಳ್ತಾನೆ. ಆತನ ಕಣ್ಣಿಗೆ ಯಾವುದು ಮರೆಯಾಗಿಲ್ಲ. ಈ ಕಣ್ಣುಗಳು ಏನನ್ನು ಕಾಣ್ತವೆ? ಪ್ರಕಟಣೆ 2ನೇ ಅಧ್ಯಾಯಕ್ಕೆ ಬರುವಾಗ 23ನೇ ವಚನದಲ್ಲಿ 2ನೇ ಭಾಗದಲ್ಲಿ ಅದು ಬರೀತದೆ, ಆಗ ನಾನು ಮನುಷ್ಯರ ಅಂತರೇಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವನಾಗಿದ್ದೇನೆಂಬುದು ಎಲ್ಲಾ ಸಭೆಗಳಿಗೆ ಗೊತ್ತಾಗುವುದು. ತುವೈತರ ಸಭೆಗೆ ಯೇಸುವಿನ ಪ್ರಕಟಣೆ ಬೆಂಕಿಯ ಉರಿಯಂತಿರುವ ಕಣ್ಣುಗಳುಳ್ಳವನು. ಹಾಗಾದ್ರೆ ಈತನು ಯಾರು? ಈತನು ಮನುಷ್ಯರ ಅಂತರೇಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವ ದೇವರು, ತೇಜೋದೃಷ್ಟಿಯುಳ್ಳವನು. ಆತನಿಗೆ ಮರೆಯಾದದು ಒಂದೂ ಇಲ್ಲ. ಹಾಗಾದ್ರೆ ಇಂತಹ ಯೇಸುವಿನ ದರ್ಶನವನ್ನ ಯೋಹಾನನು ಕಾಣ್ತಾನೆ. ಆತನ ನೋಡುವಾಗ, ಆತನ ಮಹಿಮಾ ಸ್ವರೂಪವನ್ನು ಕಾಣುವಾಗ ಆತನು ಸತ್ತವನ ಹಾಗೆ ಬೆದ್ದೇ ಬಿಡ್ತಾನೆ. ಆ ದೇಹ, ಈ ರಕ್ತ ಮಾಂಸದ ಶರೀರಕ್ಕೆ ಯೇಸುವಿನ ಮಹಿಮೆಯ ಪ್ರಸನ್ನತೆಯನ್ನು ತಾಳಿಕೊಳ್ಳುವುದಕ್ಕೆ ಸಾಧ್ಯವೇ ಆಗಲಿಲ್ಲ. ಪ್ರಿಯರೇ, ಇಂಥ ದೇವಾದಿ ದೇವನಾದ ಯೇಸು ಕ್ರಿಸ್ತನ ಎದುರು ನಾವು ನಿಂತಿದ್ದೇವೆ. ಈತನನ್ನು ಕಂಡು ನಮ್ಮ ಹೃದಯ ಎಷ್ಟೋ ನಡುಗಲಿ, ದೇವರ ಭಯಭಕ್ತಿಯಿಂದ ಅದು ತುಂಬಲಿ. ನಾವು ನಡುಗುತ್ತಾ ಆತನನ್ನು ಸೇವಿಸೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನನ್ನು ನಮಗೆ ಹೀಗೆ ಪ್ರಕಟಿಸಿ ಕೊಡುವುದಕ್ಕಾಗಿ ಸ್ತೋತ್ರ. 7 ದೀಪಸ್ತಂಭಗಳ ನಡುವೆ ಸಂಚರಿಸುವ ಯೇಸುವೇ ನಿನಗೆ ಸ್ತೋತ್ರ. ಮನುಷ್ಯ ಕುಮಾರನಂತಿರುವಂಥ ಯೇಸುವೆ ಸ್ತೋತ್ರ. ಬಿಳಿ ನಿಲುವಂಗಿನ ತೊಟ್ಟ ಯೇಸುವೆ ಸ್ತೋತ್ರ. ಎದೆಗೆ ಚಿನ್ನದ ಪಟ್ಟಿಯನ್ನು ಕಟ್ಟಿಕೊಂಡಿರುವ ಯೇಸುವೆ, ಮಹಾಯಾಜಕನೇ, ರಾಜಾದಿರಾಜನೇ ನಿನಗೆ ಸ್ತೋತ್ರ. ಅಪ್ಪ ಕರ್ತನೇ, ನಿನ್ನ ನಾವು ಸ್ತುತಿಸಿಕೊಂಡಾಡ್ತೇವೆ. ನಿನ್ನ ತಲೆ ಕೂದಲು ಬಿಳಿ ಉಣ್ಣೆಯಂತೆಯೂ ಕರ್ತನೇ, ನೀನು ಸುಜ್ಞಾನ ಶ್ರೇಷ್ಠನಾಗಿದ್ದಿ. ಅದು ಹಿಮ್ಮದಂತೆ ಇದೆ. ನೀನು ಪರಿಶುದ್ಧನಾದ ದೇವರಾಗಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಅಪ್ಪ, ನಿನ್ನ ಕಣ್ಣುಗಳು ಬೆಂಕಿಯ ಉರಿಯಂತಿರುವುದಕ್ಕಾಗಿ ಸ್ತೋತ್ರ. ನೀನು ತೇಜೋದೃಷ್ಟಿಯುಳ್ಳವನು. ನೀನು ಮನುಷ್ಯನ ಅಂತರಿಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವ ದೇವರು. ನಿನ್ನ ಕಣ್ಣಿಗೆ ಮರೆಯಾದದು ಯಾವುದೂ ಇಲ್ಲ. ಇದಕ್ಕಾಗಿ ನಾವು ನಿನ್ನ ಸ್ತುತಿಸ್ತೇವೆ. ಇಂಥ ದೇವರಾದ ನಿನ್ನ ಮುಂದೆ ನಾವು ಅಡ್ಡ ಬೀಳ್ತೇವೆ. ನಿನ್ನನ್ನು ನಮ್ಮ ಜೀವಮಾನವೆಲ್ಲ ಭಯಭಕ್ತಿಯಿಂದ ಸೇವಿಸೋಕೆ ನಮಗೆ ಕಲಿಸಿಕೊಡಿಸುವ. ನಾವೆಲ್ಲಿ ಭಯಭಕ್ತಿಯನ್ನು ಬಿಟ್ಟಿದ್ದೇವೋ ಅಲ್ಲಿ ನಮಗೆ ತಿರುಗಿ ನನ್ನ ಭಯಭಕ್ತಿಯಿಂದ ನಿಲ್ಲಿಸು. ನಿನಗೆ ಮಹಿಮೆ ಸಲ್ಲಿಸ್ತೇವೆ. ನಿನಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.